ಈಗ ನಿನ್ನೆ ಎಕ್ಸಿಟ್ ಪೋಲ್ ಆಗಿದೆ. ಏನಾದ್ರು ಓಎಸ್ ಅವರು ಕಂಟೆಸ್ಟ್ ಮಾಡೋದಕ್ಕೆ ಹಿನ್ನಡೆ ಆಯ್ತಾ ಕಾಂಗ್ರೆಸ್? ಎಕ್ಸಿಟ್ ಪೋಲ್ ಯಾವತ್ತೂ ಸತ್ಯ ಆಗಲಿಲ್ಲ. ನೀವೇ ನೋಡಿರ್ಬೋದು. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಅಲ್ಲಿ ಏನ್ ತೋರಿಸಿದ್ರಿ? ಹರಿಯಾಣ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಅಂತ ತೋರಿಸಿದ್ರಿ. ಬಿಜೆಪಿ ಬಂತು, ಕೇಳಿ, ಬಿಜೆಪಿ ಬಂತು ಅದಲ್ಲಿ. ಆಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಬಿಜೆಪಿ ಅಂದ್ರಿ. ಎಲ್ಲಿ ಬಂತು 400 ಪಾರ್? ಎಕ್ಸಿಟ್ ಪೋಲ್ಗೆ ನಮ್ಮಕ್ಕಾಗಲ್ಲ, ಬೇರೆ ಥರವೇ. ಅದ್ರ ಬಗ್ಗೆನೂ ಖರ್ಗೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ. ತುಂಬಾ ವಾತಾವರಣ ಚೆನ್ನಾಗಿತ್ತು. ಎಕ್ಸಿಟ್ ಪೋಲ್ ಅಲ್ಲಿ ತೋರಿಸ್ಕೊಳ್ಳೋಂಗೆ ಆ ಥರ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಬರ್ತಂತ ನಾವು ನಿರೀಕ್ಷೆ ಕೊಡ್ತೀವಿ. ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ. ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ ಸರ್. ಅದು ಮಾಮೂಲಿ, ಸಹಜ. ಎಲ್ಲರ ಅಭಿಮಾನಿಗ ಪ್ರಸಾದ ಅವರು ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆಕೊಂಡಿದ್ದಾರೆ. ಆಸಿಫ್ ಸೇಠ್ ನಿಂತಿದ್ದಾರೆ. ಆಸಿಫ್ ಸೇಠ್ ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಕೊಡೋದು ಸಹಜ ತಾನೆ. ಅದು ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಸರ್, ಈಗ ನಿನ್ನೆ ಎಕ್ಸಿಟ್ ಪೋಲ್ ಆಗಿದೆ. ಏನಾದ್ರು ಓಎಸ್ ಅವರು ಕಂಟೆಸ್ಟ್ ಮಾಡೋದಕ್ಕೆ ಹಿನ್ನಡೆ ಆಯ್ತಾ ಕಾಂಗ್ರೆಸ್? ಎಕ್ಸಿಟ್ ಪೋಲ್ ಯಾವತ್ತೂ ಸತ್ಯ ಆಗಲಿಲ್ಲ. ನೀವೇ ನೋಡಿರ್ಬೋದು. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಅಲ್ಲಿ ಏನ್ ತೋರಿಸಿದ್ರಿ? ಹರಿಯಾಣ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಅಂತ ತೋರಿಸಿದ್ರಿ. ಬಿಜೆಪಿ ಬಂತು, ಕೇಳಿ, ಬಿಜೆಪಿ ಬಂತು ಅದಲ್ಲಿ. ಆಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಬಿಜೆಪಿ ಅಂದ್ರಿ. ಎಲ್ಲಿ ಬಂತು 400 ಪಾರ್? ಎಕ್ಸಿಟ್ ಪೋಲ್ಗೆ ನಮ್ಮಕ್ಕಾಗಲ್ಲ, ಬೇರೆ ಥರವೇ. ಅದ್ರ ಬಗ್ಗೆನೂ ಖರ್ಗೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ. ತುಂಬಾ ವಾತಾವರಣ ಚೆನ್ನಾಗಿತ್ತು. ಎಕ್ಸಿಟ್ ಪೋಲ್ ಅಲ್ಲಿ ತೋರಿಸ್ಕೊಳ್ಳೋಂಗೆ ಆ ಥರ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಬರ್ತಂತ ನಾವು ನಿರೀಕ್ಷೆ ಕೊಡ್ತೀವಿ. ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ. ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ ಸರ್. ಅದು ಮಾಮೂಲಿ, ಸಹಜ. ಎಲ್ಲರ ಅಭಿಮಾನಿಗ ಪ್ರಸಾದ ಅವರು ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆಕೊಂಡಿದ್ದಾರೆ. ಆಸಿಫ್ ಸೇಠ್ ನಿಂತಿದ್ದಾರೆ. ಆಸಿಫ್ ಸೇಠ್ ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಕೊಡೋದು ಸಹಜ ತಾನೆ. ಅದು ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಸರಿ.